25 ಹಳ್ಳಿಗಳಲ್ಲಿ ಮಾನತ್ರವಾಗಿ ಪರಿಚಲಿಸುತ್ತದೆ. ಕೋಪ ಮಾಡ್ಕೊಂಡಿದ್ದೀನಿ ಎಂದು ಗೊತ್ತಾದರೆ ಬರೀ ಕೆಳಗೆ ನೇರ ಬಿಗಿದುಕೊಂಡು ಸುಡುಗಾಡವನ್ನೇ ಸೇರಿಕೊಳ್ಳಕತ್ತಿದ್ದ. ಯಾಕೆ ಗೊತ್ತಾ? ಈ ರಂಗನಹಳ್ಳಿಯ ರಂಗಾದ ರಂಗೇಗೌಡನ ರಣರಂಗದಲ್ಲಿ ನೆನಗೆ ಕೊಟ್ಟು ನಿಂತು ನನ್ನ ಜೊತೆ ಯುದ್ಧ ಮಾಡುವ ಕಂಡು ಹುಟ್ಟಿಲ್ಲ, ಮುಂದಾದರೂ ಹುಟ್ಟುವುದಿಲ್ಲ. ರಾಜುವಪ್ಪ, ಈ ಯಮರಾಜನನ್ನು ಎದುರು ಹಾಕಿಕೊಂಡ್ರೆ ಎಷ್ಟು ದಿನ ಬದುಕುತ್ತೆ ಮಗನೇ? ಬದುಕು. ಬದುಕಿನ ಬಾಳಿಗೆ ನಿನ್ನ ಮುಳ್ಳಿನ ಬೇಲಿಯನ್ನು ಹಚ್ಚಿ ಈ ನಿನ್ನ ಕಾದಿಯ ದಲ್ಪದಿಂದ ನಿನಗೆ ಅರ್ಪಣೆ ಮಾಡದಿದ್ದರೆ ನನ್ನ ಹೆಸರು ಈ MLA ಚಕ್ರವರ್ತಿ ರಂಗೇಗೌಡನೇ ಅಲ್ಲ. ಗೌಡ, ಏನಾಯ್ತು ಪರ್ಜಂತಿ? ಅದರಿ ಗೌಡ್ರ, ಅದೃಷ್ಟ ನಿಮ್ ಮುಂದೆ ಹುಡ್ಕೊಂಡು ನಮ್ಮ ಮನಿ ಬಾಗಿಲಿಗೆ ಬಂದೈತ್ರಿ ಗೌಡ್ರ. ಪರ್ಜಂತಿ, ಹೀಗೆ ಮಾತನಾಡಿದ್ರೆ, ಹೀಗೆ ಸುಚ್ಚಿ ಬೆಳೆಸಿ ಮಾತನಾಡಿದ್ರೆ ಅದು ನನಗೆ ಹೇಗೆ ತಿಳಿಯಬೇಕು? ನೇರವಾಗಿ ಹೇಳು. ಅದೇನೋ PRD ಅನ್ನೋ ಕಂಪನಿ ಬಂದೈತ್ರಿ ನಮ್ಮ ಊರಿಗೆ. ಅದಕ್ಕ ನಮ್ಮ ಊರು 300 ಎಕರೆ ಜಮೀನು ಬೇಕು ಅಂತ ಕೇಳಕ್ ಬಂದಾರ್ರಿ ಗೌಡ್ರ. ಏನು, ನಮ್ಮೂರಿಗೆ PRD ಕಂಪನಿ ಬಂದಿದ್ದಾರ? ಅವರ ನಾನು ಕರೆದುಕೊಂಡು ಬರ್ಬೇಕಾಯ್ತು ಪರ್ಜಂತಿ. ನೀವ್ ಹಿಂಗ ಅಂತೀರಿ ಅನ್ನೋದೇ ಗುರುತಾಗಿ ಅವ್ರಿಗೆ ಕರ್ಕೊಂಡ್ ಬಂದಿನಿ ತಡ್ರಿ. ಸಾಹೇಬ್ರ, ಓ ಸಾಹೇಬ್ರ, ಬರ್ರಿ ನಮ್ ದನಿಯರ್ ಕರಿಲಾಕತ್ತಾರ. ನಮಸ್ಕಾರ MLA ಸಾಹೇಬ್ರಿಗೆ. ನಮಸ್ಕಾರ. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ನಾನು PRD ಕಂಪನಿಯಿಂದ ಬಂದಿದ್ದೇನೆ. ನಿಮ್ಮೂರಿನ ನೀಲನಕ್ಷೆ ತೆಗೆದು ನೋಡಿದಾಗ ನಮ್ಮ ಕಂಪನಿಗೆ ಅನುಕೂಲವಾದ ಜಾಗ ಇದೇ ಸರಿ ಎಂದು ತಿಳಿದು ನಾವು ನಿಮ್ಮ ಹತ್ರ ಬಂದಿದ್ದೇವೆ. ಆದರೆ ಏನಾಯ್ತು ಹೇಮಂತ? ನಾವು ಕಂಪನಿ ಕಟ್ಟಬೇಕೆಂದಿರುವ ಜಾಗದಲ್ಲಿ ನಿಮ್ಮೂರಿನ ರೈತರ ಜಮೀನುಗಳಿವೆ. ನಾವು ನಿನ್ನೆ ನಕ್ಷೆಯನ್ನು ಹಾಕುತ್ತಿರುವಾಗ ನಿಮ್ಮೂರಿನ ರೈತನೊಬ್ಬ ಬಂದು ನಮ್ಮ ಜೊತೆ ಜಗಳ ಮಾಡಿದ. ಯಾವುದೇ ಕಾರಣಕ್ಕೂ ನಮ್ಮ ಹೊಲವನ್ನು ಬಿಡೋದಿಲ್ಲ ಎಂದು ಹೇಳಿದ್ದಾನೆ. ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೇವೆ. ಪಡಿಜಂತಿ, ಯಾರಲ್ಲ ಇವನ ಜೊತೆಗೆ ಅವನು ಜಗಳ ಮಾಡಿದವನು? ಅವನನ್ನು ಒದ್ದು ಎಳೆದುಕೊಂಡು ಬರ್ಬೇಕಾಯ್ತಾ ಬಡ್ಡಿ ನನ್ನ ಮಗನನ್ನು? ಮತ್ತಿನ್ನಾರು ಬಾವ, ಈ ಊರಿನಲ್ಲಿ ಸೊಕ್ಕಿನಿಂದ ಮೆರೆಯುತ್ತಿರುವ ರಾಜು ಅಪ್ಪನ ತಮ್ಮ ಮೈಲಾರಿ. ಮೈಲಾರಿ ಅಷ್ಟು ಸೊಕ್ಕು ಬಂದಿದೆ ಮಗನೇ ನಿನಗೆ? ನಿನ್ನ ಸೊಕ್ಕನ್ನು ಹೇಗೆ ಕಟ್ಟಿಸ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕಾಳಿಂಗ, ಲೇ ಕಾಳಿಂಗ, ಹೇಳಿಗೌಡ್ರಿ, ಯಾಕೆ ಕರ್ತಿದ್ದು? ಆ ರಾಜೀವಪ್ಪನ ಮನೆಗೆ ಹೋಗಿ ಅವನ ತಮ್ಮ ಮೈಲಾರಿನನ್ನು ಕರೆದುಕೊಂಡವ. ಒಂದು ವೇಳೆ ಬರುವುದಿಲ್ಲ ಅಂದ್ರ ಅವನು ಕೈಕಾಲ ಕಟ್ಟಿ ಎಳ್ಕೊಂಬರಿ ಆ ಮಗನ. ಗೌಡ್ರೆ, ನಿಮ್ಮ ಮಾತಿಗೆ ಒಪ್ಪಿ ಕರೆದ ತಕ್ಷಣ ಬಂದರೆ ಸರ್, ಇಲ್ಲವಾದರೆ ಅವನ ರುಂಡವನ್ನು ಕತ್ತರಿಸಿ ನಿಮ್ಮ ಪಾದದಡಿಗೆ ತಂದು ಹಾಕುವೆ. ಬರುತ್ತೇನೆ ದಣಿ. ಹಾ ನೋಡಿ ಮಿಸ್ಟರ್, ನನ್ನ ಹೆಸರು ಹೇಮಂತ್ ಅಂತ. ಹಾ ನೋಡಿ ಹೇಮಂತ್, ನಾವು ಮನಸ್ಸು ಮಾಡಿದ್ರೆ 300 ಎಕರೆ ಜಮೀನವನ್ನು ನಿಮ್ಮ ವಶಕ್ಕೆ ಮಾಡಿ ಕೊಡ್ತೇವೆ. ಆದರೆ ಇದರಲ್ಲಿ ನಮಗೆ ಬರುವ ಲಾಭವಾದರೆ ಏನು? ನೋಡಿ ಸರ್, ಈ 300 ಎಕರೆ ಜಮೀನನ್ನು ನಮಗೆ ಭೂಸ್ವಾಧೀನ ಮಾಡಿಕೊಟ್ಟರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ರೈತರ ಜಮೀನುಗಳಿಗೆ ಎಕರೆಗೆ 10 ಲಕ್ಷದಂತೆ ಖರೀದಿ ಮಾಡಿ ಕೊಡಬೇಕು.
ನೋಡ್ರಿ ಸಾಹೇಬ್ರ, ಇದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡ್ರಿ. ನಮ್ಮ ದನಿಯರ ಮನಸ್ಸು ಮಾಡಿದ್ರು ಅಂದ್ರ ಮುತ್ತೈದಿದ್ದು ಹೆಣ್ಣು ಮಕ್ಕಳನ್ನ ರಾಂಡಿ ಮುಂಡಿ ಮಾಡ್ತಾರೆ, ಮತ್ತ ರಾಂಡಿ ಮುಂಡಿ ಇದ್ದ ಹೆಣ್ಣು ಮಕ್ಕಳನ್ನ ಮುತ್ತೈದನ ಮಾಡ್ತಾರೆ. ಮತ್ತ ಒಂದು ಹುಡುಗಿನ ಮಾನ್ಯ ತಾಯಿನೂ ಮಾಡ್ಯಾರಿ. ಮುಚ್ಚಲೇ ಪಡಿದಂತಿ ಬಾಯಿ. ಬಾವಾ, ಹೇಗಾದ್ರೂ ಮಾಡಿ ಈ ಕಾರ್ಯವನ್ನು ನೆರವೇರಿಸಲೇಬೇಕು. ಒಂದು ವೇಳೆ ಇದಕ್ಕೆ ಯಾರಾದರೂ ಅಡ್ಡಾಯಿಸಿ ಬಂದರೆ ಭೂ ಸ್ವಾಧೀನ ಆಗೋಕ್ಕಿಂತ ಮೊದಲು ಅವರ ಸಮಾಧಿಯನ್ನೇ ಮಾಡಿಬಿಡುತ್ತೇನೆ. ಗೌಡ್ರೆ, ನೀವು ಹೇಳಿದಾಗೆ ಮಹಿಳೆಯರನ್ನು ಕರ್ಕೊಂಡು ಬಂದಿದ್ದೇನೆ. ಅದು ಏನಂತ ವಿಚಾರಿಸಿ. ನಮಸ್ಕಾರ ಮಾಡುತ್ತೇನೆ ಶಾಸಕರಿಗೆ. ಬಾ ಮೈಲಾರಿ ಬಾ. ಇಲ್ಲಿಯ ತನಕ ನಿನ್ನ ದಾರಿಯೇ ಕಾಯ್ತಾ ಇದ್ದೆ. ಅದೇನಂತ ಹೇಳಿ ಗೌಡ್ರೆ. ನೋಡು ಮೈಲಾರಿ, ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ. ಈ ವಿಷಯವು ನಿನಗೂ ಮೊದಲೇ ಗೊತ್ತಿದೆ. ಅದೇನಂತ ಹೇಳಿ ಗೌಡ್ರೆ. ಬಾಯಿ ಅದಕ್ಕೋಸ್ಕರನೇ ನೇರವಾಗಿ ಹೇಳುತ್ತೇನೆ, ಕೇಳು. ನಿಮ್ಮದಂತಿರುವುದೇ 4 ಎಕರೆ ಜಮೀನು. ಅದೇ 4 ಎಕರೆ ಜಮೀನಿನಲ್ಲಿ ಎಷ್ಟು ಕಷ್ಟಪಟ್ಟ ದುಡಿದ್ರು ಕೈಗೆ ಬೆಲೆ ಸಿಗದಂತೆ ಆಯ್ತು. ಇದರಂತೆ ನೀವು ಎಷ್ಟು ಕಷ್ಟ ಪಡಿತೀರಿಯಾ? ನೀವು PIDR ಕಂಪನಿಗೆ ನಿಮ್ಮ ಜಮೀನನ್ನು ಕೊಟ್ಟರೆ ಕೈ ತುಂಬ ಹಣ ಸಂಪಾದನೆ ಮಾಡಬಹುದು. ಆದರೆ ಹೊಲ ಕೊಟ್ಟ ಎಲ್ಲ ರೈತರಿಗೆ ಅದೇ ಕಂಪನಿಯಲ್ಲಿ ಕೆಲಸ ಕೊಡುತ್ತಾರೆ. ಪ್ರತಿಯೊಂದು ಎಕರೆಗೆ 10 ಲಕ್ಷಂತೆ ಹಣ ಕೊಡುತ್ತಾರೆ. ಅದಕ್ಕೆ ಬೇಕಾದರೆ ನಾನು ಜಮೀನ್ದಾರ್. ಏನಂತೀ? ನೋಡಿ ಗೌಡ್ರೆ, ನಾವಂತೂ ಬಡವರು ನಿಜ. ಈ ಬಡವರ ಮೇಲೆ ತಾವು ದೊಡ್ಡ ಮನಸ್ಸು ಮಾಡಿ ಕರುಣೆ ತೋರಿದ್ದೀರೆಂದರೆ ಅದು ನಮ್ಮ ಒಳ್ಳೇದಕ್ಕೆ ತಾನೆ. ಏ ತಮ್ಮ, ನಮ್ಮ ದನಿಯರ ಮನಸ್ಸು ಅಂದ್ರೆ ಏನಂತ ಮಾಡಿದಿ? ಓ ತಮ್ಮ, ಏನಂತ ಮಾಡಿದಿ? ಹಾಲಿದ್ದಂಗ ಹಾಲು ಒಯ್ದು ನೀರಾಗರೆ ಹಾಕು, ನೀರ್ ತಂದು ಹಾಲಿನಾಗರೆ ಹಾಕು. ಎರಡಕ್ಕ ಹೊಂದ್ಕೋತೈತಿ ಓ ತಮ್ಮ, ಎರಡಕ್ಕ ಹೊಂದ್ಕೋತೈತಿ. ಗೌಡ್ರೆ, ನಾನು ಕಷ್ಟಪಟ್ಟು ಶಾಲೆ ಕಲಿತರೂ ನನಗೊಂದು ಕೆಲಸನೂ ಸಿಗಲಿಲ್ಲ. ಇತ್ತ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಇರಬೇಕೆಂದರೆ ಅದು ಆಗುತ್ತಿಲ್ಲ. ನೀವು ಹೇಳಿದ ಹಾಗೆ ಎಕರೆಗೆ 10 ಲಕ್ಷದಂತೆ ನನ್ನ ಜಮೀನನ್ನು ಮಾರಾಟ ಮಾಡುತ್ತೇನೆ. ಆದ್ರೆ ಅಂತ ಅರ್ಥಕ್ಕ ನಿಲ್ಲಿಸಬೇಡ. ಏನ್ ಬೇಕಂತ ಕೇಳಿ ನಮ್ ಗೌಡ್ರಿಗೆ ಪಟ್ನೆ ಕೊಟ್ಟು ಬಿಡ್ತಾರ. ಗೌಡ್ರೆ, ನೀವು ಬೆಲೆ ಕಟ್ಟಿದ ಪ್ರಕಾರ ಒಟ್ಟು ನನ್ನ 4 ಎಕರೆ ಜಮೀನಿಗೆ 40 ಲಕ್ಷ ರೂಪಾಯಿ ಆಯಿತು. ಅದಕ್ಕೆ 10 ಲಕ್ಷ ಜೋಡಿಸಿ ಒಟ್ಟು 50 ಲಕ್ಷ ರೂಪಾಯಿ ಹಣ ಕೊಡುತ್ತೇನೆ. ನಿಮ್ಮ 4 ಎಕರೆ ಜಮೀನನ್ನು ನನಗೆ ಮಾರಾಟ ಮಾಡಿಬಿಡಿ. ಈ ರಂಗೇಗೌಡನನ್ನು ಜಮೀನಿಗೆ ಖರೀದಿ ಮಾಡುವಟ್ಟು ಸೊಕ್ಕ ಬಂದಿತ್ತ? ಮತ್ತೆ ಈ ಬಡ ರೈತನ ಜಮೀನಿನ ಮೇಲೆ ಕಣ್ಣು ಹಾಕಲಿಕ್ಕೆ ನಿನಗೆ ಎಷ್ಟು ಸೊಕ್ಕ ಬಂದಿರಬೇಕು? ತಲಾಂತರದಿಂದ ಇಟ್ಟುಕೊಂಡ ಬಂದ ನಮ್ಮ ಆಸ್ತಿಯನ್ನು ಹೊಂಚು ಹಾಕಿ ಹೊಡೆಯಲು ನೋಡುತ್ತೀಯಲ್ಲ, ನಿನಗೆಷ್ಟು ಧೈರ್ಯ ಇದ್ದಿರಬೇಕು? ಲೇ ಮೈಲಾರಿ, ಸುಮ್ಮನೆ ನಮ್ಮ ದನಿಯರ ಮಾತಿಗೂ ಒಪ್ಪಿಕೊಂಡು ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ಅನ್ಯಾಯವಾಗಿ ಇಂಥ ಒಂದು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಜೋಕೆ ಮಗನೇ, ಬಲರಾಮ್, ಪ್ರಾಣ ಕಳೆದುಕೊಳ್ಳಲು ನಾನೇನು ನಿಮ್ಮಪ್ಪನ ಆಸ್ತಿಯಲ್ಲಿ ತಿಂದು ಬೆಳೆದವನಲ್ಲ. ಇಡೀ ತಾಲೂಕಿಗೆ ಪ್ರಗತಿಪರ ರೈತ ಎಂದು ಹೆಸರು ಮಾಡಿರುವ ರೈತನ ಮಗ ನಾನು. ನಿಮ್ಮ ಹಾಗೆ ಖಾದಿ ಬಟ್ಟೆ ತೊಟ್ಟು ಪರ್ರ ಮೇಲೆ ದಬ್ಬಾಳಿಕೆ ಮಾಡುವ ಕದಿಮರಲ್ಲ. ಲೇ ಬಡ ಬಿಕಾರಿ ನನ್ನ ಮಗನೇ, ಏಕೋಚಿತ ಒಬ್ಬ ಮಾಮೂಲಿ ರೈತನಾಗಿ ತಾಲೂಕಿಗೆ ಅಡ್ಡ ಹೆಸರು ಮಾಡಿರುವ ನಿನಗೆ ಇಷ್ಟು ಸೋಕಿರಬೇಕಾದರೆ ಇನ್ನು ಇಡೀ ಕರ್ನಾಟಕಕ್ಕೆ MLA ಎಂಬ ಪದವಿ ಗಿಟ್ಟಿಸಿಕೊಂಡು ನಿಮ್ಮಂತ ಬಡ ಕುನ್ನಿಗೆ ಅನ್ನ ಹಾಕುವ ಈ ಅನ್ನದಾತರಿಗೆ ಎಷ್ಟಿರಬೇಡ. ಅನ್ನ ಹಾಕುವ ಅನ್ನದಾತರು ನೀವಲ್ಲಲೇ ಕದಿಮೆ. ಅದೇ ಅನ್ನ ಹಾಕುವ ಮನೆಗೆ ಕನ್ನ ಹಾಕುವ ಕದಿಮರು ನೀವು. ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ ಹೊಟ್ಟೆ ತುಂಬಾ ಹಿಟ್ಟು ಹಾಕಿ ಉಡಲು ಕಾದೆ ಬಟ್ಟೆಯನ್ನು ಕೊಟ್ಟು ಅಧಿಕಾರದಿಂದ ಮೆರೆಯಲಿಕ್ಕೆ ಹಚ್ಚಿದವರೇ ನಮ್ಮಂತ ರೈತರೇ ಎನ್ನುವುದು ಮಾತ್ರ ಮರೆಯಬೇಡ.
ನಮ್ಮ ಮನೆಗೆ ಬಂದು ನಮಗೆ ಸೊಕ್ಕಿನಿಂದ ಮಾತನಾಡುವಟ್ಟು ಸೊಕ್ಕ ಬಂದಿತ್ತ ಮಗನೇ. ಈ ನನ್ನ ರಾಜಕೀಯ ರಂಗದಲ್ಲಿ ನನ್ನ ಹೆಸರು ಕೇಳಿದರೆ ಇಡೀ ಸರ್ಕಾರವನ್ನೇ ಗಡಗಡನೆ ನಡೆಗೆ ಹೋಗುತ್ತದೆ. ಅಂಥದ್ರಲ್ಲಿ ನನ್ನ ಸರಿ ಸಮಾನವಾಗಿ ನಿಂತು ಮಾತನಾಡುವಷ್ಟು ದೊಡ್ಡವನಾಗಿ ಬಿಟ್ಟಿದೆ ಆ ಮಗನೇ. ಅಲ್ಲಲೇ ತಮ್ಮ, ನಮ್ಮ ಧನಿಯರ ಮನೆಗೆ ಬಂದು ನಮಗೆ ಇಷ್ಟೆಲ್ಲ ಮಾತಾಡ್ತಿ ಅಂದ್ರ ಮುಂದೆ ಜೀವನ ಬಹಳ ಕಷ್ಟ ಐತೆ. ಓ ತಮ್ಮ, ಬಹಳ ಕಷ್ಟ ಐತಿ. ಅಲ್ಲಪ್ಪ, ಸುಖೋದೆ ಓದಿ ಡಬಣ ಯಾಕೆ ಸುತ್ಕೋತೀರಿ? ಸುಮ್ಮ ನಮ್ಮ ಗೌಡ್ರು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಗೂಡು ಸೇರ್ಕೋರಿ. ಎಲೇ ಮೈಲಾರಿ, ನಿಮ್ಮ ಹೊಲವನ್ನು ಹೇಗೆ ಖರೀದಿ ಮಾಡಬೇಕೆಂದು ನಮ್ಮ ಗೌಡ್ರೆ ಚೆನ್ನಾಗಿ ಗೊತ್ತು. ಅವರು ಕೋಪಗೊಂಡು ನನಗೆ ಹೇಳುವಷ್ಟರಲ್ಲಿ ಇಲ್ಲಿಂದ ಹೊರಟೋದರೆ ಸರಿ, ಇಲ್ಲವಾದರೆ ಇದೇ ಕಸಿದುಕೊಂಡ ಕೊಂಡಿಲಿಗೆ ರಕ್ತದ ದಾವನ್ನು ತೀರಿಸಬೇಕಾಗುತ್ತದೆ. ಎಚ್ಚರ. ಲೇ ಬಚ್ಚ ನನ್ನ ಮಗನೇ, ನೀವು ಕರೆದಾಗಲೆಲ್ಲ ಬರುವುದಕ್ಕೆ, ಹೋಗು ಎಂದಾಗಲೆಲ್ಲ ಹೋಗುವುದಕ್ಕೆ ನಾ ಏನು ಸಾಹುಕಾರ ಸಾಕಿದ ನಾಯಿ ಎಂದು ತಿಳಿದಿರುವೆಯಾ? ಓಯ್ ಅಧಿಕಾರಿ, ನೀನು ಎಷ್ಟೇ ಕಷ್ಟಪಟ್ಟು ಹೋರಾಡಿದರೂ ನಮ್ಮೂರಿನ ರೈತರ ಜಮೀನನ್ನು ಮಾತ್ರ ಬಿಟ್ಟು ಕೊಡಲಾರೆವು. ಒಂದು ದಾರಿಗೆ ಸುಂಕವೆಲ್ಲವೆಂದು ತಿಳಿದು ಇಲ್ಲಿಂದ ಕಾಲು ಕಿತ್ತಿದರೆ ಸರಿ, ಇಲ್ಲದಿದ್ದರೆ ಇದೇ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತೀಯಾ? ಹುಷಾರ್. Hey, useless farmer. Why did you struggle about land? You have only knowledge but not experience. That sell your land to me. Get handful of money. Go farm here, no? You me, officer? Mind your language. You don't tell to me about knowledge. This is our soil. This is our India's soil and India's Mind it, officer. ರೈತನಾದ ಮಾತ್ರಕ್ಕೆ ಅವನಿಗೇನು ಇಂಗ್ಲಿಷ್ ಬರುವುದಿಲ್ಲ ಎಂದು ತಿಳಿದರೆ ಅದು ನಿನ್ನ ಮುಟ್ಟಾಳತನ. ಅಧಿಕಾರಿ, ನಿನಗೆ ಇಂಗ್ಲಿಷ್ ಮಾತನಾಡುವುದಕ್ಕೆ ಮಾತ್ರ ಗೊತ್ತು. ಅದೇ ಇಂಗ್ಲಿಷ್ ಶಿಕ್ಷಣವನ್ನು ನಮ್ಮ ಭಾರತಕ್ಕೆ ಪ್ರಪ್ರಥಮವಾಗಿ ಕ್ರಿಸ್ತ ಶಕ 1835ರಲ್ಲಿ ಲಾರ್ಡ್ ಮೆಕಾಲೆ ಜಾರಿಗೆ ತಂದವನೆಂದು ನನಗೆ ಚೆನ್ನಾಗಿ ಗೊತ್ತು. ಇರಬಹುದು. ಇಂದಿನ ಯುಗದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ಗೆ ಹೆಚ್ಚು ಬೆಲೆ ಕೊಡ್ತಾರಲ್ಲ, ಅದು ನಿನಗೆ ಗೊತ್ತಾ? ಅಧಿಕಾರಿ, ಕಲಿಯೋಕೆ ಕೋಟಿ ಕೋಟಿ ಭಾಷೆ ಇದ್ದರೂ ಆಡೋಕೆ ಒಂದೇ ಒಂದು ಭಾಷೆ, ಅದು ಈ ಮಣ್ಣಿನ ಕನ್ನಡ ಭಾಷೆ. ಇದೇ ನಮ್ಮ ಕನ್ನಡ ನಾಡಿಗೆ 8 ಜನ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ನಮ್ಮ ರಾಷ್ಟ್ರ ಕವಿ ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್, ಯು.ಕೃ. ಗೋಕಾಕ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇಂತಹ ಮಹಾನ್ ವ್ಯಕ್ತಿಗಳು ಹುಟ್ಟಿದ್ದು ಇದೇ ಮಣ್ಣಿನಲ್ಲಿ. ಒಂದು ವೇಳೆ ನೀನು ಹುಟ್ಟಿದ್ದೇ ಆಗಿದ್ದರೆ ಮೊದಲು ಕನ್ನಡ ಭಾಷೆ ಪ್ರೀತಿಸುವುದನ್ನು ಕಲಿತುಕೋ. ಆಗ ನಿನಗೆ ವೀರ ಕನ್ನಡಿಗ ಎಂದು ಹೆಸರು ಕೊಡುತ್ತಾರೆ. ವೀರ ಕನ್ನಡಿಗರ ಮರಿ ಮೊಮ್ಮಗನೇ, ಭಾಷೆದ ಬಗ್ಗೆ ಭಾಷಣ ಬಿಗಿಯಲು ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ನಮ್ಮ ಮಾತಿಗೆ ಒಪ್ಪಿಕೊಂಡು ಜಮೀನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ನನ್ನ ರಾಜಕೀಯ ಕೈವಾಡದಿಂದ ನಿನ್ನ ಜಮೀನನ್ನು ಖರೀದಿ ಮಾಡಿಸಿ ಅದೇ ಜಾಗದಲ್ಲಿ ನಾನು ಕಾರ್ಖಾನೆ ಕಟ್ಟಿಸುವುದಿದ್ದರೆ ನಾನು ರಂಗನಹಳ್ಳಿ ರಂಗಾದ ರಂಗೇಗೌಡನೇ ಅಲ್ಲ. ರಂಗೇಗೌಡ, ಹೋಗುವ ಮುನ್ನ ನನಗೊಂದು ಮಾತನ್ನು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೋ. ನೀನು ಖಾದಿ ಬಟ್ಟೆ ತೊಟ್ಟು ಪರ್ರ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕಣ್ಣನ್ನು ಹಾಕಿದರೆ ನಿನಗೆ ಭೋಗಿ ಎನ್ನುತ್ತಾರೆ. ಅದೇ ಖಾದಿ ಬಟ್ಟೆ ತೊಟ್ಟು ನೀನು ಹೋಟು ಹಾಕಿರುವ ಜನಗಳಿಗೆ, ಬಡಬಕ್ಕರಿಗೆ ನಿನ್ನ ಸ್ವ ಇಚ್ಛೆಯಿಂದ ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ. ಅದೇ ಖಾದಿ ಬಟ್ಟೆ ಬಿಚ್ಚಿ ಕಾವಿ ಬಟ್ಟೆ ಧರಿಸಿ ಸಮಾಜದ ಸೇವೆ ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ. ಇಡೀ ನಮ್ಮ ರಾಷ್ಟ್ರಕ್ಕೆ ಬೆನ್ನೆಲುವಾಗಿ ನಿಂತುಕೊಂಡು 3 ಹೊತ್ತು ಅನ್ನ ಹಾಕುತ್ತಿರುವ ನಮ್ಮಂತ ರೈತರಿಗೆ ನೇಗಿಲ ಯೋಗಿ ಎನ್ನುತ್ತಾರೆ ಎನ್ನುವುದು ಮಾತ್ರ ಮರೆಯಬೇಡ. ಮಿಸ್ಟರ್ ರಂಗೇಗೌಡ, ನಿನ್ನಂತ ಕಾದಿ ತೊಟ್ಟ ಕದಿಮರಿಗೆ ಈ ಜನರು ಕೊಟ್ಟ ಅಧಿಕಾರ ಕೇವಲ 5 ವರ್ಷ ಮಾತ್ರ. ಆದರೆ ಆ ಸಿಡಿಲಿನ ಆರ್ಭಟಕ್ಕೆ ಹೆದರದ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ ಈ ಲೋಕ ಪ್ರಳಯವಾಗುವ ತನಕ ಎಂಬುದನ್ನು ನೆನಪಿಟ್ಟುಕೋ.
ಈ ಪ್ರಳಯಂತಕನ ಪವಾಡ ಪರಿಶೀಲನಾಗೂ ತಿಳಿದಿಲ್ಲ ಅಂದಾಗ ಇನ್ನು ನಿನ್ನಂತ ನರಕುನಿಗೆ ಅದು ಹೇಗೆ ತಿಳಿಬೇಕು? ಮೈಲಾರಿ, ನಿನ್ನ ಪಾಪದ ಕೂಡ ತುಂಬ ತುಳಿತದ ರೀತಿ ಬೋರಿಗಿರ್ತೀವಿ ಆ ಮಗನೇ. ಇದು ಅಂತೆಲ್ಲ ಆರಂಭದ ಮಾವಿದ್ದ. ಈ ಯುದ್ಧದಲ್ಲಿ ಅದು ಹೇಗೆ ಗೆದ್ದು ಬದುಕುತ್ತೋ ಬದುಕು ಮಗನೇ. ಬಲರಾಮ್, ಇವನ ಬೆಳೆದ ಕಬ್ಬವನ್ನು ನಮ್ಮ ಫ್ಯಾಕ್ಟ್ರಿ ತಂದರೆ ವಾಪಸ್ ಕಳಿಸಿ ಬಿಡು. ಎಲ್ಲಿ ಮಾರ್ಕೊತಾನೋ ಮಾರ್ಕೊಳ್ಳಿ ಆ ಬಂಡ ರೈತ. ಹಾ ಪರ್ಜಂತಿ, ಹೇಳಿ ಗೌಡ್ರ. ಮುಂದಿನ ಕೆಲಸ ಮುಂದಿನ ಕೆಲಸ ಭೀಮಣ್ಣ ಪೂಜಾರಿ ದಾಬಾಕ್ ಹೋಗೋಕ್ ನಡ್ರಿ.